ವೈರಿ ಶಿಕ್ಷಣೆ ಇವುಗಳಿಗಾಗಿ ದೇವರಲ್ಲಿ ವಿಜ್ಞಾಪಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಆಗಿದೆ. ಹಲ್ಲೆಲೂಯಾ. ಭಕ್ತನ ಸ್ವರಕ್ಷಣೆ, ವೈರಿಯ ಶಿಕ್ಷಣ ಅಥವಾ ಶಿಕ್ಷಾ, ಅದಕ್ಕಾಗಿ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ಕೀರ್ತನೆ ಇದಾಗಿದೆ. ದಾವೀದನ ಕೀರ್ತನೆಯನ್ನು ರಚಿಸಿದ ಪ್ರಿಯರೇ, ನಾವು ನೋಡ್ತೀವಿ ಈ ಕೀರ್ತನೆಯಲ್ಲಿ 3ನೇ ವಚನ ಅಥವಾ 4ನೇ ವಚನ ಓದಿ. ನಿರ್ನಿಮಿತ್ತವಾಗಿ ಅಥವಾ ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಿ ಬಿಡಬೇಕೆಂದಿರುವ ಹಲ್ಲೆಲೂಯಾ. ಈ ಕೀರ್ತನೆಯಲ್ಲಿ ರಚನಾಕಾರ ಏನ್ ಹೇಳ್ತಾನೆ ಅಂತಂದ್ರೆ, ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಬೇಕಂತ ಇದ್ದಾರೆ. ಹಲ್ಲೆಲೂಯಾ. ಏನು ಈ ವಚನ ಏನ್ ಹೇಳ್ತದೆ, ಈ ವಾಕ್ಯ, ಈ ಸೆಂಟೆನ್ಸ್ ನಮಗೆ ಏನ್ ತಿಳಿಸ್ತಾ ಇದೆ ಅಂದ್ರೆ, ಈ ಲೋಕ ಪಾಪದಿಂದ ಕೂಡಿದೆ, ದುಷ್ಟರಿಂದ ಕೂಡಿದೆ. ಅವರು ಯೋಚಿಸೋದು ಒಳ್ಳೆಯದು ಯಾವುದೂ ಇಲ್ಲ, ಅವರಲ್ಲಿ ನೀತಿ ಅನ್ನೋದು ಇರೋದಿಲ್ಲ. ಈ ಲೋಕದಲ್ಲಿ ಅಂಥವರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಹಲ್ಲೆಲೂಯಾ. ಅವರು ನಿರ್ನಿಮಿತ್ತವಾಗಿ ಏನ್ ಮಾಡ್ತಿದ್ದಾರೆ, ಮುಗಿಸಬೇಕಂತಿದ್ದಾರೆ. ಯಾರನ್ನ? ಒಳ್ಳೆಯವರನ್ನ ಅಥವಾ ನೀತಿವಂತರನ್ನ ಅಥವಾ ಪರಿಶುದ್ಧರನ್ನ ಅಥವಾ ಪಾಪವನ್ನ ಬಿಟ್ಟು ಇನ್ನು ಮೇಲೆ ನಾವು ಉತ್ತಮರಾಗಿ ನೀತಿವಂತರಾಗಿ ಜೀವಿಸಬೇಕಂತ ಅಂದುಕೊಂಡವರಾದ ನಮ್ಮನ್ನ ಈ ಲೋಕದಲ್ಲಿರುವಂತಹ ಶತ್ರುಗಳು ಏನ್ ಮಾಡ್ತಾರಂದ್ರೆ, ಇವ್ರನ್ನೇನಾದ್ರೂ ಮಾಡಿ ಮಟ್ಟ ಹಾಕಬೇಕು ಅನ್ನುವ ಆಲೋಚನೆಯಲ್ಲಿ ಇರ್ತಾರೆ. ಅದಕ್ಕೆ ಕೀರ್ತನೆಗಾರ ಈ ಒಂದು ಪರಿಸ್ಥಿತಿಯನ್ನು ಅರಿತು ಆ ಒಂದು ವ್ಯಾಖ್ಯಾನ ಹೇಗೆ ಮಾಡ್ತಾರಂದ್ರೆ ಅದ್ಭುತವಾಗಿ ವಿವರಿಸ್ತಾರೆ. ಅದ್ಭುತವಾಗಿ ವಿವರಿಸ್ತಾನೆ. ಏನಂತ 1ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರೇ ರಕ್ಷಿಸು, ಪ್ರಾಣ ಅಪಾಯ ಆಗುವಷ್ಟು ಜಲವು ಏರಿ ಬಂದದೆ ಎಂಬುದಾಗಿ ಹೇಳ್ತಾರೆ. ಪ್ರಾಣ ಅಪಾಯ ಆಗುವಷ್ಟು, ಒಂದ್ ವೇಳೆ ನಮ್ಗೆ ಈಜು ಬರ್ಬೋದು, ಈಜು ಬರದೇ ಇರುತ್ತೆ. ಆ ಒಂದು ನೀರಿನಲ್ಲಿ ಸಿಕ್ಕಾಕೊಂಡಾಗ ಏನನ್ಸುತ್ತೆ, ಇನ್ನು ನಾವು ಬದುಕೋದು ಕಷ್ಟ ಅನ್ಸುತ್ತೆ. ನೀರಿನಲ್ಲಿ ಮುಳುಗಿದವ್ರಿಗೆ ಅನುಭವ ಇರ್ತದೆ. ಒಂದ್ ವೇಳೆ ನೀರಿನಲ್ಲಿ ಮುಳುಗಿ ಒಂದ್ ವೇಳೆ ಪ್ರಾಣವಾಗುವಂತ ಅನುಭವ ಅನೇಕರಿಗೆ ಆಗಿರ್ಬೋದು, ಆಗದೇ ಇರ್ಬೋದು. ಆಗಿದೆ ಅಂದ್ರೆ ಒಂದ್ಸರಿ ಟೆಸ್ಟ್ ಮಾಡ್ಕೊಂಡು ಹೇಗಿರುತ್ತೆ ಅದೇ ಅನುಭವ ಅಂತ. ನನಗಂತೂ ಆ ಅನುಭವ ಆಗಿದೆ. ಒಂದ್ಸರಿ ನೀರಿನಲ್ಲಿ ಮುಳುಗಿದಾಗ ನನಗೆ ಈಜು ಬರ್ತಿರ್ಲಿಲ್ಲ. ಆ ಸಮಯದಲ್ಲಿ ನನ್ನನ್ನು ತಗೊಂಡೋಗಿ ಆಳಕ್ಕೆ ತಳ್ಳಿದ್ರು, ತಮಾಷೆ ನೋಡಕ್ಕೆ ತಳ್ಳಿದ್ರು. ನನಗೆ ಆಗ ಗಾಬರಿಯಿಂದ ನೀರು ಕುಡಿದವನಾಗಿ ನೀರಲ್ಲಿ ಮುಳುಗುವ ಪರಿಸ್ಥಿತಿ ಬಂತು. ನಾನು ಅನ್ಕೊಂಡೆ ಇವತ್ತು ನನ್ನ ಕತೆ ಮುಗಿತು, ನಾನು ಸಾಯ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ದೇವ್ರ ಕೃಪೆಯಿಂದ ಯಾರೋ ನನ್ನೊಬ್ಬ ಮತ್ತೆ ಕೈ ಹಿಡಿದು ಎಳೆದು ಆಚೆ ಬಿಟ್ಟ. ಅದರ ನಿಮಿತ್ತ ನಾನು ಬರೋದು. ಅಂದ್ರೆ ಪ್ರಾಣ ಅಪಾಯ ಆಗುವಾಗ ಏನ್ ಅನುಭವ ಆಗುತ್ತೆ ಅಂದ್ರೆ, ಇನ್ನ ಇವತ್ತಿನ ಒಂದು ಚಾಪ್ಟರ್ ಕ್ಲೋಸ್ ಅನ್ನುವ ರೀತಿ ಆಗುತ್ತೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ಈ ಜನರ ಮಧ್ಯದಲ್ಲಿ ಹೇಗಿದ್ದೀನಿ ನಾನಂದ್ರೆ, ಪ್ರಾಣ ಅಪಾಯ ಮುಗಿಸುವಷ್ಟು ಜಲ ಹೇಗೆ ನಮ್ಮನ್ನ ಮುತ್ಕೊಳ್ಳುತ್ತೋ ಅಥವಾ ಅದರಲ್ಲಿ ಮುಳುಗಿದಾಗ ಹೇಗೆ ಅನುಭವ ಆಗುತ್ತೋ ಆ ರೀತಿ ಇದೆ ನನಗೆ ಅಂತ ಹೇಳ್ತಾರೆ. ಈಗ ಅಂತ ಪರಿಸ್ಥಿತಿಯಲ್ಲೇ ನಾವು ಜೀವಿಸ್ತಾ ಇರ್ತೀವಿ ಪ್ರತಿನಿತ್ಯ. ಅಂತ ಒಂದು ಟಾರ್ಚರ್ ಈ ಲೋಕ ನಮ್ಮನ್ನು ಮಾಡ್ತಾನೆ ಇರ್ತದೆ. ಅಂತ ಒಂದು ಒತ್ತಡವನ್ನ ಈ ಪ್ರಪಂಚ ನಮ್ಮ ಮೇಲೆ ತರ್ತಾನೆ ಇರ್ತದೆ. ಹೇಗಪ್ಪ ಬದುಕೋದು, ಹೇಗಪ್ಪ ಜೀವಿಸೋದು, ಇಂಥ ಜನರ ಮಧ್ಯದಲ್ಲಿ, ಇಂಥ ದುಷ್ಟ ಸಮಾಜದಲ್ಲಿ ಹೇಗೆ ಜೀವನ ಮಾಡೋದು. ಮೊದಲು ಏನು ಸಮಸ್ಯೆ ಇರಲಿಲ್ಲ,
ಯಾವಾಗ ದೇವರ ನಿಮಿತ್ತವಾಗಿ ನಾವು ಇಲ್ಲಮೇಲೆ ಇಂಥ ಕೆಲಸಗಳನ್ನ ನಾವು ಮಾಡಬಾರ್ದು, ಪಾಪ ಮಾಡದಾಗೆ ಜೀವಿಸ್ಬೇಕನ್ನುವಾಗ ಈ ಒತ್ತಡ ಬರ್ತದೆ, ಈ ಟಾರ್ಚರ್ ಬರ್ತದೆ. ನಾವು ಈಗ ಪ್ರಾರ್ಥನೆ ಮಾಡ್ತೀವಿ, ದೇವ್ರೆ ನಾನು ಮೊದಲಿಂದ ಆಗಿದ್ದಿದ್ರೆ ನಾನು ನೋಡಿ ಜನ ಭಯ ಪಡ್ತಾ ಇರ್ತಾರೆ, ನಮ್ಮ ತಂಟೆಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಅವ್ರಿಗಿಂತ ಕೆಟ್ಟವರಾಗಿಲ್ಲ. ಈಗ ನಾವು ಒಳ್ಳೆಯವರಾಗಿದ್ದರಿಂದ ನಿರ್ನಿಮಿತ್ತವಾಗಿ ಇವತ್ತು ನಾವು ಕಷ್ಟಕ್ಕೆ ಗುರಿಯಾಗಿದ್ದೀವಿ. ಹಾಗಾದ್ರೆ ಯಾವ ಸರಿ ನಾವು ಆಲೋಚನೆ, ಯಾಕಪ್ಪ ಈ ದೇವರನ್ನ ನಂಬಿ ಕಷ್ಟಕ್ಕೆ ಗುರಿಯಾಗಬೇಕು? ನೀತಿವಂತರಾಗಿ ಜೀವಿಸುವಾಗ ಅನೇಕ ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ. ಕೆಟ್ಟವರಾಗಿ ಬದುಕುವಾಗ ಕಷ್ಟಗಳು ಬರ್ತದೆ ನಿಜ. ಆದ್ರೆ ನಮ್ಮನ್ನು ನೋಡಿ ಸಮಾಜ ಎದುರುತ್ತೆ, ಜನರು ಎದುರುತ್ತಾರೆ. ಅವ್ರ ಸವಾಸ ಬೇಡಪ್ಪ, ಅವ್ರು ನಮಗೆ ತಗ್ಗೋದೇ ಇಲ್ಲ, ಅವ್ರು ನಮಗೆ ಸೋಲೋದಿಲ್ಲ, ಅವ್ರ ಮೇಲೆ ಹೋಗಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಈಗ ನಾವು ನೀತಿವಂತರಾಗಿ ಜೀವಿಸೋದಕ್ಕೆ ಪ್ರಯತ್ನಿಸಿದ ಮೇಲೆ, ತೀರ್ಮಾನಿಸಿದ ಮೇಲೆ ಅವರ ಹೋರಾಟ ಮತ್ತೆ ಇರ್ತದೆ. ಈಗ ನಮಗೆ ಏನಾಗುತ್ತೆ ಅಂದ್ರೆ, ದೇವರೇ ತಿರುಗಿ ನಾವು ಅವ್ರ ರೀತಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಏನ್ ಅನಿಸ್ತದೆ ಅಂದ್ರೆ, ಇದನ್ನ ತಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅವರ ಟಾರ್ಚರ್ ತಡ್ಕೊಳ್ಳೋದು ಕಷ್ಟ ಆಗ್ತದೆ, ಅವರ ಮಾತುಗಳನ್ನ ಸಹಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ನಮ್ಮನ್ನು ಯಾವಾಗಲೂ ಹಿಂಸಿಸ್ತಾ ಇರ್ತಾರೆ, ಮಾತಿನಲ್ಲೇ ಹಿಂಸಿಸ್ತಾರೆ, ಅಥವಾ ಯಾವುದೋ ಒಂದು ವಿಷಯವಾಗಿ ನಮ್ಮ ಮೇಲೆ ವಿರುದ್ಧವಾಗಿ ಬರ್ತಾರೆ. ಅವೆಲ್ಲ ನಾವು ನೋಡುವಾಗ ಈ ಕೀರ್ತನೆಗಾರ ಅದನ್ನ ವ್ಯಾಖ್ಯಾನ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಪ್ರಾಣ ಅಪಾಯ ಆಗುವ ಹಾಗೆ, ಜಲವು ಏರಿ ಬರುವ ಹಾಗೆ ಈ ಸಮಾಜ ಅಥವಾ ಈ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಓದೋಣ. ಆಳವಾದ ಕಳ್ಳು ಸುದ್ದಿನಲ್ಲಿ ಮುಳುಗುತ್ತಿದ್ದೇನೆ. ಹಲ್ಲೆಲೂಯಾ. ಕಳ್ಳು ಸುದ್ದು ಅಂದ್ರೆ ನಾವು, ನಮಗೆ ಇಲ್ಲಿ ಆ ಕಳ್ಳು ಸುದ್ದೆಲ್ಲ ಸಿಗೋದಿಲ್ಲ. ನೀವು ನೋಡಿರ್ಬೋದು, ಸಿನಿಮಾದಲ್ಲಿ ನೋಡಿರ್ಬೋದು, ಆ ಮರಳು ಇರುವಂತ ಸ್ಥಳ ನಾವು ಕಾಲಿಟ್ರೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಪಾದಗಳು ಮುಚ್ಕೊಳ್ಳುವ ಅಷ್ಟು ಆ ಮರಳು ಒಳಗಡೆ ನಮ್ಮ ಕಾಲನ್ನ ಎಳ್ಕೊಳ್ತಾರೆ. ಆದ್ರೆ ಇನ್ನೊಂದು ತರ ಮರಳು ಇರುತ್ತೆ. ಆ ಮರಳು ಏನಂದ್ರೆ, ಆ ಇರುವಂತ ಸ್ಥಳದಲ್ಲಿ ಕಾಲಿಟ್ರೆ ಸೀದಾ ನಾವೇ ಮುಳುಗೋಗ್ಬಿಡ್ತೀವಿ. ಅದನ್ನ ಕಳ್ಳು ಸುದ್ದು ಅಂತ ಕರೀತಾರೆ. ಅಂದ್ರೆ ಮರಳಿನಲ್ಲಿ ಕಳ್ಳತನ ಇದೆ. ಆ ಕಳ್ಳತನದಿಂದ ಇರುವಂತಹ ಮರಳಿನಲ್ಲಿ ಕಾಲಿಟ್ರೆ ಸೀದಾ ನಾವು ನೀರಿನಲ್ಲಿ ಅಥವಾ ಬೊಗಳದಲ್ಲಿ ಅಥವಾ ಕಂದಕದಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಮೇಲೆ ಬೇರೆ ಬರ್ಲಿಕ್ಕೆ ಆಗೋದಿಲ್ವೋ ಹಾಗೆ ಮುಳುಗಿ ಹೋಗ್ಬಿಡ್ತಾರೋ, ಹಂಗೆ ಮರಳು ನಮ್ಮನ್ನು ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಇದನ್ನ ಕಳ್ಳು ಸುದ್ದು ಅಂತ ಕರೀತಾರೆ. ಹೇಗೆ ಇರ್ತದೆ ಅಂದ್ರೆ, ನೋಡೋದಕ್ಕೆ ಮರಳು ತರನೇ ಇರ್ತದೆ. ಅಲ್ಲಿ ಏನು ಕಾಲಿಟ್ರೆ ಏನು ಆಗೋದಿಲ್ಲ ಅನ್ನೋ ತರ ಇರ್ತದೆ. ಕಾಲಿಟ್ಟ ಮೇಲೆ ಗೊತ್ತಾಗುತ್ತೆ ಅದು ಪ್ರಪಾತ ಅಂತೀವಿ. ಹಲ್ಲೆಲೂಯಾ. ನೀರಿನಲ್ಲಿ ಒಂದ್ ವೇಳೆ ಮುಳುಗರೆ ಮೇಲೆ ಬರಬಹುದು, ಆದ್ರೆ ಈ ಕಳ್ಳು ಸುದ್ದು ನಲ್ಲಿ ಮುಳುಗಿನವರು ಮತ್ತೆ ಮೇಲೆ ಬರಕ್ಕೆ ಸಾಧ್ಯ. ನೀರಿನಲ್ಲಾದ್ರೆ ಈಗ ಕೈಯೆಲ್ಲ ಹಿಂಗ್ ಮಾಡ್ಕೊಂಡು ಈಜೊಳೋ ತರ ಮೇಲೆ ಬಂದ್ಬಿಡ್ಬೋದು. ಈ ಮರಳದಲ್ಲಿ ಆ ತರ ಈಜೊಳಕ್ಕೆ ಈಜು ಮಾಡ್ಲಿಕ್ಕೆ ಸಾಧ್ಯವಿದೆ. ಅದನ್ನ ಕಳ್ಳು ಸುದ್ದು ಅಂದ್ರೆ ಗೊತ್ತೇ ಆಗೋದಿಲ್ಲ ಯಾರು ಏನ್ ಮಾಡ್ತಾರೆ ಅಂತ. ನಮ್ಮ ಜೊತೆಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಗ್ರಾಮದವರು ಏನ್ ತೀರ್ಮಾನ ತಗೋತಾರೆ ಗೊತ್ತಿಲ್ಲ, ಅಥವಾ ನಮ್ಮ ಒಂದು ಇರುವಂತ ಸುತ್ತಮುತ್ತಲಿನ ಪರಿಸರ ಅಥವಾ ನಾವು ಜನರ ಬಗ್ಗೆ ನಾವು ನೋಡುವಾಗ ನಮ್ಮ ಬಗ್ಗೆ ಏನು ಅವರು ಕಳ್ಳತನದಿಂದ ತೀರ್ಮಾನ ಮಾಡಿ ಹೇಗೆ ನಮ್ಮನ್ನು ಮಟ್ಟ ಹಾಕ್ಬೇಕಂತ, ನಮ್ಮನ್ನು ಮುಳುಗಿಸ್ಬೇಕಂತ ಅಥವಾ ನಮ್ಮ ನಾಶ ಮಾಡ್ಬೇಕಂತ ತೀರ್ಮಾನಿಸ್ತಾರ ನಮಗೆ ಗೊತ್ತೇ ಇರಲ್ಲ. ಆದ್ರೆ ಒಂದಿನ ಗೊತ್ತಾಗತ್ತೆ ನಾವು ಇಕ್ಕಟ್ಟನ್ನು ಸಿಗಾಕೊಂಡಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ, ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ಭಕ್ತರ ಸ್ವರಕ್ಷಣೆ ಮಾಡಪ್ಪ ನೀನು. ಇಂಥ ಪರಿಸ್ಥಿತಿಯಲ್ಲಿ ಕಳ್ಳ ಸುದ್ದಿಯಲ್ಲಿ ಸಿಕ್ಕಿದವ್ರನ್ನ ಯಾರು ಕಾಪಾಡ್ಲಿಕ್ಕೆ ಸಾಧ್ಯ? ಆಳವಾದ ಜಲದಲ್ಲಿ ಸಿಕ್ಕಾಕೊಂಡಾಗ ಪ್ರಾಣ ಹೋಗುವ ಆದಾಗ, ಆ ಪ್ರಾಣ ಹೋಗುವ ಸಂದರ್ಭದಿಂದ ಎಳ್ಕೊಂಡು ಬರೋದು ಯಾರು?
ನೀನಲ್ಲದೆ. ಹಲ್ಲೆಲೂಯಾ. ದೇವರೇ, ನೀನಲ್ಲದೆ ನಮ್ಮನ್ನು ರಕ್ಷಿಸುವವರು ಯಾರು ಅಂತ ಕೀರ್ತನೆಗಳ ದಾವಿದನು ಈಗ ದೇವರ ಬಳಿಗೆ ಪ್ರಾರ್ಥಿಸುವವನು ಆಗಿಲ್ಲ. ನಾವು ಕೂಡ ಅಷ್ಟೇ. ನಾವಿರುವಂತಹ ಸ್ಥಳಗಳಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಪಕ್ಕದಲ್ಲಿ ಇರ್ಬೋದು, ನೆರೆಹೊರೆಯಲ್ಲೇ ಆಗಿರ್ಬೋದು, ಇಂಥ ಪರಿಸ್ಥಿತಿ ನಮ್ಮನ್ನು ಕಾಡುವಾಗ ನಮ್ಮನ್ನು ರಕ್ಷಿಸುವವರು ಯಾರು ಅಂತೇಳಿ ನಾವು ದೇವರ ಹತ್ರ ಏನ್ ಮಾಡ್ಬೇಕು? ಪ್ರೀತಿಯಿಂದ ಅಥವಾ ವಿಜ್ಞಾಪನೆ ಮನೋಭಾವವುಳ್ಳವರಾಗಿ, ಮನಬರಗಿದವರಾಗಿ, ಹೃದಯದಲ್ಲಿ ವೇದನೆ ಉಳ್ಳವರಾಗಿ ಕರ್ತನನ್ನ ನಾವು ಬೇಡಿಕೊಳ್ಳಬೇಕು. ಆಮೆನ್. ಹಲ್ಲೆಲೂಯಾ. 3ನೇ ವಚನ, ದೊಡ್ಡ ಮಡುವಿನೊಳಗೆ ಬಂದಿದ್ದೇನೆ, ಪ್ರವಾಹವು ನನ್ನನ್ನು ಪಡೆದುಕೊಂಡು ಹೋಗುತ್ತದೆ. ಮಡುವಿನ ಅಂದ್ರೆ ಆಳವಾದ ಸ್ಥಳ ಅಥವಾ ನೀರು ಸಮೃದ್ಧಿಯಾಗಿ ನಿಂತಿರುವಂತ ಸ್ಥಳ, ಅಥವಾ ಆ ಮಡು ಅಂದ್ರೆ ಒಂದು ಭಯಂಕರವಾಗಿ ಭಯಪಡಿಸುವಂತ ಒಂದು ಸ್ಥಳ. ಅದರಲ್ಲಿ ನಾನು ಸಿಕ್ಕಿದ್ದೇನೆ. ಪ್ರವಾಹವು ನನ್ನನ್ನು ಬಡಿದುಕೊಂಡು ಹೋಗುತ್ತದೆ. ಪ್ರವಾಹ, ಮಾತಿನ ಪ್ರವಾಹ, ಸಮಸ್ಯೆಗಳ ಪ್ರವಾಹ, ಅನಾರೋಗ್ಯದ ಪ್ರವಾಹ, ಇನ್ನು ಅನೇಕ ವಿಧವಾದ ಪ್ರವಾಹಗಳು ನಮ್ಮನ್ನು ಬಡಿದುಕೊಂಡು ಹೋಗುತ್ತದೆ. ನೀವು ನೋಡಿದಿರಲ್ಲ, ಹೊಳೆ ಬಂದಾಗ, ಪ್ರವಾಹ ಬಂದಾಗ ದೊಡ್ಡ ದೊಡ್ಡದ ಮರದ ದಿಮ್ಮಿಗಳು ಪ್ರವಾಹದಲ್ಲಿ ಕಚ್ಚಿ ಬರ್ತಾರೆ. ಏನಾದ್ರು ಅಡ್ಡ ಸಿಕ್ಕದೆ ಬಂದು ಅದಕ್ಕೆ ಡ್ಯಾಶ್ ಮಾಡ್ತವೆ, ದಿಮ್ಮಿಗಳು ಬಡ್ಕೊಳ್ತವೆ. ಆದ್ರೂ ನೀರು ಅದೆಷ್ಟೇ ದೊಡ್ಡ ದಿಮ್ಮಿ ಆಗಲಿ ಅದನ್ನ ಮತ್ತೆ ಆ ಕಡೆ ಈ ಕಡೆ ಬಡ್ಡಿ ಮಾಡಿ ಉಲ್ಟಾ ಮಾಡಿಕೊಂಡು ಮುಳುಗಿಸಿ ಆದ್ರೂ ಆ ಪ್ರವಾಹ ಅದನ್ನ ಬಡ್ಕೊಂಡು ಹೋಗುತ್ತೆ. ಅದನ್ನ ತಡೆಯೋಕೆ ಸಾಧ್ಯನೇ. ಹಲ್ಲೆಲೂಯಾ. ಪ್ರವಾಹವು ಬಡ್ಕೊಂಡು ಹೋಗುತ್ತದೆ. ನಾವು ನಮ್ಮ ಜೀವನದಲ್ಲಿ ಅನೇಕ ಸಾರಿ ಇಂಥ ಪ್ರವಾಹಗಳಿಗೆ ಸಿಕ್ಕಿ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ ಜೀವನ. ಈ ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ಹೋರಾಟಗಳಲ್ಲಿ ಸಿಕ್ಕಿ ನಲಗಿ ಹೋಗ್ತಾ ಇದ್ದೀನಿ. ಕುಟುಂಬ ಆಗ್ಬೋದು, ನೆರೆಹೊರೆಗಳಾಗಿರ್ಬೋದು, ಕಾನೂನು ಆಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ಅಥವಾ ಕುಯುಕ್ತಿ ಉಳ್ಳವರಾಗಿರ್ಬೋದು, ಹೊಟ್ಟೆ ಕಿಚ್ಚಿನವರಾಗಿರ್ಬೋದು, ಅವರ ಪ್ರವಾಹ ನಮ್ಮನ್ನು ಬಡಿತಾನೆ. ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಅದರಿಂದ ರಕ್ಷಣೆ ಹೊಂದಿಕೊಳ್ಳೋದು ಹೇಗೆ? ಅದಕ್ಕೆ ಕೀರ್ತನೆಗಾರ ಬಾಧೆ ಪಟ್ಟು ಇಲ್ಲಿ ಎಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ. ಪಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಮ್ಗೆ. ನೀನು ನನ್ನನ್ನು ರಕ್ಷಿಸು, ಭಕ್ತರನ್ನ ರಕ್ಷಣೆ ಮಾಡಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ಮನುಷ್ಯರಿಂದ, ಕಾನೂನಿನಿಂದ ಅಥವಾ ಯಾವುದೇ ಒಂದು ರೀತಿಯಿಂದ ಸಹಾಯ ಆಗದೆ ಇರುವಾಗ ಕರ್ತನಿಗೆ ನಮ್ಮನ್ನು ರಕ್ಷಿಸುವುದಕ್ಕೆ ಆತನಿಗೆ ಮಾತ್ರ ಸಾಧ್ಯತೆ ಇದೆ. ಆಮೆನ್. ಯಾರನ್ನ ರಕ್ಷಿಸ್ತಾನಂದ್ರೆ ಭಕ್ತರನ್ನ ಖಂಡಿತವಾಗಿ ರಕ್ಷಿಸ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಓದೋಣ 4ನೇ ವಚನ. ಮೊರೆ ಇಟ್ಟು ಬೇಸತ್ತು ಹೋಗಿದ್ದೇನೆ. ಏನು ಕೀರ್ತನೆಗಾರ ಏನ್ ಹೇಳ್ತಾರೆ ನೋಡಿ, ನಾನು ಎಷ್ಟೋ ಇಲ್ಲಿ ಮೊರೆ ಇಡ್ತಾ ಇದ್ದೆ, ಬೇಸರ ಆಗೋಷ್ಟು ಮೊರೆ ಇಟ್ಟಿದ್ದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನನಗೇನು ಸಹಾಯ ಇಲ್ಲೇನೋ ಅನ್ನಿಸುತ್ತೆ. ದೇವರೇ, ನೀನು ನನ್ನ ಕೈ ಬಿಡಬೇಡ, ನನ್ನ ರಕ್ಷಣೆ. ನಾನು ಬೇಸತ್ತು ಹೋಗ್ಬಿಟ್ಟಿದ್ದೆ. ಕೆಲವರಿಗೆ ಪ್ರಾರ್ಥನೆ ಮಾಡಿ 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 ನೀವು ಕೇಳ್ತಾನೆ ಇರ್ತೀರಿ, ನನ್ನ ಕುಟುಂಬ ರಕ್ಷಿಸಪ್ಪ, ನನ್ನ ಕುಟುಂಬದ ಅನೇಕ ಸಮಸ್ಯೆಗಳಿದೆ, ಹೋರಾಟಗಳಿದೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅಂತ ನೀವು ಬೇಡ್ಕೊಳ್ತೇನೆ ಇದ್ದೀರ. ಅದನ್ನೇ ಬೇಸತ್ತು ಹೋಗಿದ್ದೀವಿ ಅಂತೇಳಿ ಹೇಳ್ತಾರೆ. ಗಂಟಲು ಒಣಗಿ ಹೋಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮಗೆ ಇಲ್ವೇನೋ ಅನ್ನುವ ಮನಸ್ಥಿತಿ ಒಂದು ವೇಳೆ ಬರಬಹುದು. ಆದ್ರೆ ಖಂಡಿತ ದೇವರು ಕಾಪಾಡೇ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಸೋತ ಹೋಗ್ಬೇಡ. ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ದೇವರನ್ನ ಮೊರೆ ಇಡ್ತಾನೆ, ದೇವರೇ ನನ್ನನ್ನು ರಕ್ಷಿಸು, ನಮ್ಮ ಕುಟುಂಬ ರಕ್ಷಿಸು, ನಮ್ಮ ಮಕ್ಕಳನ್ನ ರಕ್ಷಿಸು ಅಂತ ಕೇಳ್ತಾ ಇದೀವಿ. ಅನೇಕರು ಆರೋಗ್ಯ ಬರದೇ ಇರ್ಬೋದು, ಸ್ವಸ್ಥತೆ ಬರದೇ ಇರ್ಬೋದು. ಇನ್ನೂ ಎಷ್ಟು ಓಡಾಡೋದು ದೇವ್ರೆ, ಇನ್ನೂ ನೀನು ಇದೆಯೋ ಇಲ್ವೋ ಅನ್ನುವ ಅನುಮಾನ ನನಗಿದೆ, ಅನ್ನುವ ಪರಿಸ್ಥಿತಿ ಕೂಡ ಎದುರಾಗ್ಬಿಡ್ತದೆ ಒಂದೊಂದು ಸಾರಿ. ಆಗ್ಲೂ ಕೂಡ ನಾವು ಸೋತು ಹೋಗ್ಬಾರ್ದು. ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಆಗಲೇ ನಿಲ್ಲಿಸಬಾರ್ದು. ನಾವು ಮಾಡ್ತಾ ಖಂಡಿತವಾಗಿ ಜ್ಞಾನೋಕ್ತಿಯಲ್ಲಿ ಒಂದು ವಚನ ಇದೆ, ನಿನ್ನ ನಿರೀಕ್ಷೆ ವ್ಯರ್ಥ ಆಗೋದೇ ಇಲ್ಲ, ನಿರರ್ಥಕ ಆಗೋದೇ ಇಲ್ಲ, ಅದು ಸಾರ್ಥಕ. ಏನ್ ನಿರೀಕ್ಷೆ? ಜೀವವುಳ್ಳ ದೇವರ ಮೇಲೆ ನೀನು ಭರವಸೆ ಅಲ್ವಾ? ನೀವು ಕೀರ್ತನೆ ಪುಸ್ತಕ ಹೇಳ್ತದೆ, ದೇವರನ್ನು ಆಧಾರ ಮಾಡಿಕೊಳ್ಳುವವನು ಧನ್ಯನು. ಆಮೇಲೆ ಅದರಿಂದ ನಾವು ಸೋತು ಹೋಗದೆ ಪ್ರಾರ್ಥನೆ ಮಾಡ್ತಾರೆ, ಖಂಡಿತವಾಗಿ ದೇವರು ನಿಮಗೆ ಸಹಾಯಕರು ಯಾವಾಗಲೂ ಹಾಗೆ ಇರ್ತಾರೆ. ಹಲ್ಲೆಲೂಯಾ. ಹೆಂಗೆ ಪರಿಸ್ಥಿತಿ ಅವನು ಎಷ್ಟು ಹೇಳ್ಕೊಳ್ತಾರೆ ನೋಡಿ, ವ್ಯಾಖ್ಯಾನ ಎಷ್ಟು ಅದ್ಭುತವಾಗಿದೆ. ದೇವರೇ, ನಾನು ನಿನ್ನ ನೋಡಿ ನೋಡಿ ನನ್ನ ಕಣ್ಣೇ ಬಂದ ಆಗೋಯ್ತು, ಮಬ್ಬಾಗ್ತಾ ಇದೆ. ಅಂದ್ರೆ ಕಣ್ಣು ಮಬ್ಬಾಗಿಲ್ಲ, ಅವನ ಪ್ರಾರ್ಥನಾ ಜೀವಿತ ಮಬ್ಬಾಗ್ತಾ. ಎಷ್ಟು ಮಾಡೋದು ಪ್ರಾರ್ಥನೆ, ಎಷ್ಟು ಸಾರಿ ಕೇಳಿ, ಎಷ್ಟು ಸಾರಿ ಬೇಡಿಕೊಳ್ಳಿ, ಯಾಕೆ ನೀನು ಸುಮ್ಮನಿದ್ಯಾ ಅನ್ನುವ ಮಂದತೆ ಈಗ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನಿಷ್ಕಾರಣವಾಗಿ ದ್ವೇಷಿಗಳು ನನ್ನ ತಲೆ ಕೂದಲಿಗಿಂತ ನಿಷ್ಕಾರಣ, ಕಾರಣ ಇಲ್ಲದೆ ದ್ವೇಷ ಮಾಡ್ತಾರೆ ಅಂತ ನೋಡಿ ಜನ. ಯಾರ ನಿಮಿತ್ತ? ದೇವರ ನಿಮಿತ್ತವಾಗಿ. ಆಗ್ಲೇ ನೋಡಿ, ನಿರ್ನಿಮಿತ್ತವಾಗಿ, ಕಾರಣ ಇಲ್ಲದೆ, ಒಂದು ವೇಳೆ ನಿನ್ನ ನಿಮಿತ್ತವಾಗಿ ನಾವು ದೇವರನ್ನ ನಂಬಿರೋದಕ್ಕೆ ಇವತ್ತು ಅನೇಕರಿಗೆ ಏನಾಗಿದೆ, ನಿಷ್ಕಾರಣವಾಗಿ ಕಾರಣ ಇಲ್ಲದೆ ಜಗಳಕ್ಕೆ ಬರ್ತಾರೆ, ಕಾರಣ ಇಲ್ಲದೆ ಮನಸ್ತಾಪ ಮಾಡ್ತಾರೆ, ಕಾರಣ ಇಲ್ಲದೆ ಜಗಳಕ್ಕೆ ಬರ್ತಾರೆ, ಅಥವಾ ನಿಂದಿಸ್ತಾರೆ, ಆಡ್ಕೊಳ್ತಾರೆ, ಏನೇನೋ ವಿಚಾರಣೆ ಮಾಡ್ತಿರ್ತಾರೆ, ಗುಸು ಗುಸು ಪಿಸು ಪಿಸು ಅಂತ ಇರ್ತಾರೆ. ನಿಮ್ಮ ಊರಿನಲ್ಲಿ ಪಕ್ಕದ ಅಕ್ಕ ಮನೆ ನೋಡಿ ಚರ್ಚಿಗೆ ಹೋಗ್ತಾರೆ. ಅವ್ರಿಗೆ ಸುಮ್ಮನೆ ಮನಸ್ಸು ಬರಲ್ಲ. ನಿಷ್ಕಾರಣವಾಗಿ ಏನಂತಿದೆ ವಾಕ್ಯ? ದ್ವೇಷಿಗಳು ನಮ್ಮನ್ನು ದ್ವೇಷ ಮೊದಲು ದ್ವೇಷಿಗಳು ಏನಾಗಿದಂತೆ ಹೆಚ್ಚಾಗಿದ್ದಾರೆ, ದಿನ ಯೇಸು ಸ್ವಾಮಿ ಬಗ್ಗೆ ಈ ಸೆಂಟೆನ್ಸ್ ಎಷ್ಟು ಅದ್ಭುತವಾಗಿ ಜೋಡಿಸಲ್ಪಡ್ತದೆ ಅಂದ್ರೆ, ಯೇಸು ಸ್ವಾಮಿ ಭೂಮಿಯಲ್ಲಿ ಬದುಕಿದ್ದಾಗ ಅವ್ರೇನ್ ತಪ್ಪು ಮಾಡಿದ್ರಂತ ಅವ್ರನ್ನ ದ್ವೇಷಿಸಿದ್ರು? ಏನು ಇಲ್ವೇ ಇಲ್ಲ. ಏನಾದ್ರು ಇದೆಯಾ ಬೈಬಲಲ್ಲಿ? ಎಂಥದ್ದು ಇಲ್ಲ. ದಿನೇ ದಿನೇ ಅವ್ರನ್ನ ದ್ವೇಷಿಸುವ ಸಂಖ್ಯೆ ಹೆಚ್ಚಾಯಿತು. ಅದನ್ನ ಎಲ್ಲಿ ನೋಡ್ತೀವಿ ಅಂದ್ರೆ, ಪಿಲಾತನ ಬಳಿಗೆ ಹೋದಾಗ ಪಿಲಾತನ ಕೇಳ್ತಾನೆ, ಯೇಸುವನ್ನ ನಾನೇನ್ ಮಾಡ್ಲಿ ಅಂತ ಕೇಳಿದ್ರೆ ಅಲ್ಲಿ ದೊಡ್ಡ ಜನಗಳ ಗುಂಪು ಇರ್ತದೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ಈ ಯೇಸುವನ್ನ ಶಿಲುಬೆಗೆ ಹಾಕಿಸು ಅಂತ. ಏನಂತಾರೆ? ಆ ಪಿಲಾತ ಕೇಳ್ತಾನೆ, ಈತನಲ್ಲಿ ಏನು ನಾನು ಪಾಪನ ಕಾಣಲಿಲ್ಲ, ಈತನನ್ನ ಹೊಡಿಸಿ ನಾನು ಬಿಟ್ಬಿಡ್ತೇನೆ. ಇಲ್ಲ ಇಲ್ಲ, ಆತನನ್ನ ಕೊಲ್ಲಬೇಕು. ಓಡಿಸ್ಬಿಡ್ತೀನಿ ಅಂದ್ರೆ ಆಯ್ತು ಅಂತ ಒಪ್ಕೊಳ್ಳೇ ಇಲ್ಲ. ಶಿಲುಬೆಗೆ ಹಾಕಿಸು, ಕೊಲ್ಲೋದಕ್ಕೆ ಆಜ್ಞಾಪನೆ ಕೊಡು, ಪತ್ರ ಬರೀ ಅಂತ ಹೇಳ್ತಾರೆ ಜನ. ಒಬ್ರಿಬ್ರು ಹೇಳಿದ್ರ? ಇಲ್ಲ, ಅಲ್ಲಿ ಎಷ್ಟೋ ಸಾವಿರ ಮಂದಿ ಅಲ್ಲಿ ಇದ್ರು. ಅವರೆಲ್ಲರೂ ಕ್ರಿಸ್ತನ ದ್ವೇಷಿಗಳು ಅಂತ. ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ಕ್ರೈಸ್ತ ದ್ವೇಷಿಗಳು ಹೆಚ್ಚಾಗಿದ್ದಾರೆ. ಯಾಕೆ ಹೇಳಿ? ಕ್ರೈಸ್ತರಲ್ಲಿ ಯಾವ ತಪ್ಪು ಇಲ್ವಲ್ಲ, ಅದನ್ನ ಕಂಡ್ರೆ ಆಗಲ್ಲ. ನಿಷ್ಕಾರಣವಾಗಿ ದ್ವೇಷ ಮಾಡ. ನೀನ್ ಚೆನ್ನಾಗಿರೋದು ಅವರ ಕಣ್ಣನ್ನು ಒತ್ತುತ್ತದೆ ಅಂತ ಸತ್ಯ ಇದೆ.
ಒಬ್ಬ ಹೊಸ ಒಡಂಬಡಿಕೆಯಲ್ಲಿ ನಾನು ಚೆನ್ನಾಗಿರೋದು ನಿನ್ನ ಕಣ್ಣನ್ನ ಒತ್ತುತ್ತದೋ, ನಾನು ಪರಿಶುದ್ಧನಾಗಿರೋದು ನಿನ್ನ ಕಣ್ಣನ್ನ ಒತ್ತುತ್ತದೋ, ನಾನು ಕುಡಿಯೋದನ್ನು ಬಿಟ್ಟಿದ್ದಕ್ಕೆ ನಿನ್ನ ಕಣ್ಣು ಒತ್ತುತ್ತದೋ, ನಾನು ಜಗಳಾಡೋದು ಬಿಟ್ಟಿದ್ದಕ್ಕೆ ನಿನ್ನ ಕಣ್ಣು ಒತ್ತುತ್ತದೋ, ನಾನು ವ್ಯಭಿಚಾರ ಮಾಡಿದ್ದು ನಿನ್ನ ಕಣ್ಣು ಒತ್ತುತ್ತದೋ, ಸುಳ್ಳು ಹೇಳೋದು ಬಿಟ್ಟಿದ್ದಕ್ಕೆ ನಿನ್ನ ಕಣ್ಣು ಒತ್ತುತ್ತದೋ. ಲೆಕ್ಕ ಹಾಕೊಳ್ಳಿ. ಒಳ್ಳೆಯವರಾದ್ರೆ ಸಮಾಜ ಒಪ್ಕೊಳ್ಳಲ್ಲ. ಅದೇ ನೀನು ತಿನ್ನು, ಅದೇ ನೀನು ಕುಡಿ, ಅದೇ ನೀನು ಪೋಲಿತನ ಮಾಡು, ನಿನ್ನ ಸ್ನೇಹವನ್ನ ಬಯಸುತ್ತದೆ, ನಿನ್ನನ್ನು ಹೊಗಳುತ್ತದೆ, ನಿನ್ನ ಸಂಗಡ ಬರ್ತದೆ, ನಿನ್ನ ಸಂಗಡ ಪಕ್ಕದಲ್ಲಿ ಕೂತ್ಕೊಳ್ತದೆ. ಈ ಸಮಾಜ ನಿನಗೆ ಗೌರವವನ್ನ ಕೊಡ್ತಾರೆ, ರೌಡಿಗೆ ಗೌರವ ಕೊಡ್ತಾರೆ, ಒಳ್ಳೆಯವರಿಗೆ ಪೋಲಿಗೆ ಮರ್ಯಾದೆಯನ್ನ ಕೊಡ್ತದೆ ಈ ಸಮಾಜ. ಒಳ್ಳೆಯವರಿಗೆ ನೋಡಿದ್ರ ನಿಷ್ಕಾರಣವಾಗಿ ದ್ವೇಷಗಳು ಕ್ರೈಸ್ತರಿಗೆ ವಿರುದ್ಧವಾಗಿ ಇದ್ದಾರೆ. ಈಗ ತಿಳ್ಕೊಳ್ಳಿ, ನೀವು ನಿಮ್ಮ ಊರಿನಲ್ಲಿ ಇದ್ದೀರಾ, ನಿಮ್ಮನ್ನು ಯಾರಾದ್ರೂ ನಿಮ್ ಜೊತೆ ಕಿತಾಪತಿ ಮಾಡ್ತಾರಂದ್ರೆ, ನಿಮ್ಮನ್ನ ಕಂಡ್ರೆ ಕೋಪ ಅಂದ್ರೆ, ನಿಮ್ಮನ್ನ ಕಂಡ್ರೆ ಮುಖ ತಿರುಗಿಸ್ಕೊತಾರಂದ್ರೆ, ನಿಮ್ಮನ್ನು ಕಂಡ್ರೆ ಅಂತಾರಂದ್ರೆ, ನಿಮ್ಮನ್ನು ನೋಡಿದ ತಕ್ಷಣನೇ ನೀವು ಅವ್ರ ಮನೆ ಮುಂದೆ ಕಾಲಿಟ್ರೆ ಅವ್ರು ನೀರು ಹಾಕ್ತಾರೆ ಅಲ್ಲಿ ಜಾಗಕ್ಕೆ ಅಂದ್ರೆ, ನೀವು ಕೂತಿರೋ ಜಾಗದಲ್ಲಿ ಅವ್ರ ಸಗಣಿ ನೀರು ಹಾಕಿ ಕ್ಲೀನ್ ಮಾಡ್ತಾರಂದ್ರೆ, ನೀವು ಅವ್ರ ಬೀದಿಗೆ ಹೋದ್ರೆ ಅನಿಷ್ಟ ಬರ್ತಪ್ಪ ನಮ್ಮ ಬೀದಿಗೆ ಅಂತಾರಂದ್ರೆ, ಏನಿದು ನಿಷ್ಕಾರಣ, ಏನಿಲ್ಲ ತಪ್ಪು, ದ್ವೇಷ ಮಾತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ಸ್ವಾಮಿ ಎಂತ ಒಂದು ಕಷ್ಟಕ್ಕೆ ನಿರ್ನಿಮಿತ್ತವಾಗಿ. ಅಲ್ಲೆಲ್ಲೂಯ್ಯ. ಈಗ ಅರ್ಥ ಆಯ್ತಲ್ಲ? ನೀವು ಅಂದ್ಕೊಳ್ಳಿ, ನಾನೇನು ತಪ್ಪು ಮಾಡಿಲ್ವ, ಇವ್ರಿಗೇನು ಅನ್ಯಾಯ ಮಾಡಿಲ್ವಲ್ಲ, ಇವ್ರಿಗೆ ಕೆಟ್ಟದ್ದೇನು ಬಯಸ್ತಿಲ್ವ, ಅದ್ರ ಬದಲಿಗೆ ಏನ್ ಮಾಡಿದೀನಿ ಗೊತ್ತಾ, ದೇವರೇ ಅವ್ರನ್ನ ಕಾಪಾಡಿ ಆಶೀರ್ವದಿಸಂತ ಪ್ರಾರ್ಥನೆ ಮಾಡ್ತೀವಿ. ಆಗಿದ್ರು ಕೂಡ ನನ್ನ ಮೇಲೆ ಇಷ್ಟೊಂದು ಏನ್ ಮಾಡ್ತಿದ್ದಾರೆ, ದ್ವೇಷ ಸಾಧಿಸ್ತಾರೆ. ನೋಡಿದ್ರ, ನೀವು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರ, ದೇವರಿಂದ ನನ್ನ ಎದುರುಗಡೆ ಮನೆಯಾಗಿ ಒಳ್ಳೇದಾಗಲಿ, ನಮ್ಮ ಪಕ್ಕದ ಮನೆಯವ್ರಿಗೆ ಒಳ್ಳೇದಾಗಲಿ, ನಮ್ಮ ಬೀದಿಲಿರೋರು ಒಳ್ಳೇದಾಗಲಿ ಅಂತ ನೀವು ಪ್ರಾರ್ಥನೆ ಮಾಡ್ತೀರಿ. ಪ್ರತಿದಿನ ಕಣ್ಣೀರಿಟ್ಟು, ದುಃಖಪಟ್ಟು, ವೇದನೆ ಪಟ್ಟು, ಅವ್ರ ಮನೇಲಿ ಯಾವ್ದಾದ್ರು ಕಷ್ಟ ಇದೆ ದೇವ್ರಿಗೆ ಬಿಡುಗಡೆ ಕೊಡು, ದೇವರೇ ಅವ್ರ ಕಣ್ಣೀರನ್ನು ಒರೆಸುವಂತ ನೀವು ಅವ್ರಿಗೆ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತೀರ. ನೀವು ಅವ್ರ ಮುಂದೆ ಹೊತ್ಕೊಂಡು ನೋಡಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀವ. ಅದೇ ಅವ್ರ ಮನೆ ಮುಂದೆ ನಡೆದು ಬಂದ್ರೆ ನಿಮ್ಮನ್ನ ಕೆಟ್ಟದಾಗಿ ಆ ಮನೆಯವರೇ ಅವ್ರಿಗೋಗಿ ಪ್ರಾರ್ಥನೆ ಮಾಡಿರ್ತೀವಿ. ನೋಡಿದ್ರ, ನೀವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಇಂಥ ಎಲ್ಲ ಸಂಭವಗಳು ನಾವು ಎದುರುಗೊಳ್ಳಬೇಕಾಗ್ತದೆ. ಆಮೇಲೆ ನಿಷ್ಕಾರಣವಾಗಿ ಜನರು ನಮ್ಮನ್ನು ದ್ವೇಷಿಸ್ತಾರೆ, ಹಲ್ಲೆಲೂಯಾ, ಕೆಣಕ್ತಾರೆ, ಕೋಪ ಬರೆಸ್ತಾರೆ, ಅಸಮಾಧಾನಗಳು ಹಾಗೆ ಮಾಡ್ತಾರೆ. ಒಂದು ವೇಳೆ ದೇವರೇ ಯಾರು ಪ್ರಾರ್ಥನೆ ಮಾಡ್ಬೇಕು ಇವರಿಗೆ, ನಾನು ಇವ್ರಿಗಾಗಿ ಕಣ್ಣೀರು ಯಾಕೆ ಇಡಬೇಕಂತ ಭಾವನೆಗಳನ್ನ ತಂದ್ಬಿಡ್ತಾರೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ, ನಿಲ್ಲಿಸೋದು ಬೇಡ. ಆದ್ರೆ ದೇವರು ಖಂಡಿತ ನಮ್ಮನ್ನ ಇಂಥವರಿಂದ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ್ರು ಅವ್ರು ಹೇಳ್ತಾರೆ, ನನ್ನ ಮೂರ್ಖತನ ನಿನಗೆ ಗೊತ್ತು, ನನ್ನ ಅಪರಾಧಗಳು ನಿನಗೆ ಮರೆಯಾಗಿ ಇಲ್ಲ. ಅಂದ್ರೆ ಮೂರ್ಖತನ ಅಂದ್ರೆ ಅವನು ತನ್ನನ್ನು ತಾನು ಏನ್ ನಿಲ್ಲಿಸ್ಕೊಳ್ತಾ ಇಲ್ಲ, ತನ್ನ ಮುಗ್ಧತೆಯನ್ನ ಹೇಳ್ತಾ ಇಲ್ಲ. ದೇವ್ರೇ, ಇಷ್ಟೆಲ್ಲ ಜನ ನನ್ನನ್ನ ಹಿಂಗ್ ಮಾಡಿದ್ರು, ನಾನು ಮೂರ್ಖಂತರ ಅವ್ರು ಒಳ್ಳೇದಾಗಲಿ, ದೇವ್ರೆ ಅವ್ರನ್ನ ಆಶೀರ್ವದಿಸು, ದೇವ್ರೆ ಅವ್ರಿಗೆ ಏನು ಆಗದ್ ಬೇಡ, ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತೀವಲ್ಲ, ನಾನು ಮೂರ್ಖ. ಹಲ್ಲೆಲೂಯಾ, ಹಂಗಂತ ಅನ್ಸ್ಬಿಡುತ್ತೆ. ನಿಜ ಅಲ್ವಾ? ಹಲ್ಲೆಲೂಯಾ. ನನ್ನ ಅಪರಾಧಗಳು ನಿನಗೆ ಮರೆಯಾಗಿ
ಇಲ್ಲ, ನಾನು ಒಳ್ಳೆತನ ಮಾಡಿದ್ರೆ ಇವರು ಅಪರಾಧ ಮಾಡ್ಕೊಂಡಿದ್ದಾರಲ್ಲ, ಅಥವಾ ಇದನ್ನು ಮಾಡೋದೇ ಅಪರಾಧನ ಅನ್ನೋ ಸ್ಥಿತಿಗೆ ಇಲ್ಲಿಂದ ಕೀರ್ತನೆಗಾರ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಎಷ್ಟೋ ಮನಸ್ಸಿನಲ್ಲಿ ಬಾಧೆ ಪಡ್ತಾ ಇದ್ದಾರೆ. ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ಇಸ್ರಾಯೇಲರ ದೇವರೇ, ನಿನ್ನ ದರ್ಶನಾರ್ಥಿಗಳು ನನ್ನಿಂದ ಅಪಮಾನಕ್ಕೆ ಗುರಿಯಾಗದಿರಲಿ. ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದನಲ್ಲ, ನಿನ್ನ ನಿಮಿತ್ತವಾಗಿ ನಿಂದೆಗೆ ಒಳಗಾದನು. ಎಲ್ಲರೂ ನನ್ನನ್ನು ತೆಗಳಿದ್ರು, ಬೈದ್ರು ಅಂತ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮಿತ್ತ ಎಷ್ಟೋ ಸಾರಿ ನಾವು ಅಪಮಾನಕ್ಕೆ ಗುರಿಯಾಗಿದ್ದೀವಿ. ನಮ್ಮನ್ನ ಹೆಂಗ ನೋಡ್ತಾರಂದ್ರೆ ಸವತಿ ಮಗನಿಗಿಂತಲೂ ಕಡೆಯಾಗಿ ನೋಡ್ತಾರೆ. ಇನ್ನೂ ಹೆಂಗ ನೋಡ್ತಾರಂದ್ರೆ ಏನೋ ಊರಲ್ಲಿ ಒಂದು ಬೇರೆ ಕಾಲೋನಿ ಇರ್ತದಲ್ಲ, ಆ ಕಾಲೋನಿ ಪೀಪಲ್ ತರ ನಮ್ಮನ್ನು ನೋಡ್ತಾ ಇರ್ತಾರೆ. ಅಂದ್ರೆ ಅವ್ರನ್ನ ನೆಂಚರಿಸ್ತಾ ಇಲ್ಲ ಅಥವಾ ಅವ್ರ ನೋವನ್ನು ಪಡಿಸ್ತಾರೆ. ಅವ್ರ ದೃಷ್ಟಿ ಹೇಗಿರ್ತದೆ ಅಂದ್ರೆ ಇವರು ಅಸ್ಪೃಶ್ಯರು, ಇವರು ನಮಗೆ ಇವ್ರ ಜೊತೆ ಮಾತಾಡೋ ತಪ್ಪು, ಮಾತಾಡಿದ್ರೆ ಏನೋ ಆಗ್ಬಿಡುತ್ತದೆ, ಏನೋ ಒಂದು ಕೆಟ್ಟ ಮನೋಭಾವನೆ ಅವರಲ್ಲಿ ಬಂದ್ಬಿಡುತ್ತೆ. ಯೇಸು ಸ್ವಾಮಿ ನಂಬುದವರ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಇದನ್ನ ನೀವು ಅನುಭವಿಸ್ತೀರ, ಅದಕ್ಕೆ ನೀವು ಭಯ ಪಡ್ತಿರ್ತೀರ. ನಾನು ಯೇಸು ಸ್ವಾಮಿ ಕಡೆಯವನ್ನ ತಿಳ್ಕೊಳಕ್ಕೆ ನಮ್ಮನ್ನ ನೋಡ್ತಾರೇನೋ, ಹಂಗ್ ಮಾತಾಡಿಸ್ತಾರೇನೋ, ಆತರ ಅಂತಾರೇನೋ, ಅದ್ಯಾವುದೋ ಒಂದು ಜಾತಿ ದೇವರಿಗೆ ಹೋಗಿದ್ದೀರಿ ಅಂತ ಕೀಳ ಆಡ್ಕೊಳ್ತಾರೆ ಅನ್ನೋ ಭಾವನೆಗೆ ಕೆಲವರು ಬಾಯೇ ಬಿಡೋದಿಲ್ಲ. ಈ ಭಯ, ಊರಿನ ಹೊರಗಾಕ್ಬಿಡ್ತಾರೇನೋ, ಊರಿನಲ್ಲಿ ನಮ್ಮನ್ನ ಯಾವುದಕ್ಕೂ ಕಳೆದ ಈ ಒಂದು ಬಾಧೆ ಅವ್ರನ್ನ ಆವರಿಸ್ಕೊಂಡಿರ್ತದೆ. ಅದಕ್ಕೆ ಅನೇಕರು ಬಾಯ್ ಬಿಡದೆ ಚರ್ಚ್ಗೆ ಹೋದ್ರು ಕೂಡ ಎಲ್ಲಿಗೆ ಹೋಗಿದ್ವಿ ಅಂದ್ರೆ ನಾವು ಪೇಟೆಗೆ ಹೋಗಿದ್ವಿ, ಮಾರ್ಕೆಟ್ಗೆ ಹೋಗಿದ್ವಿ, ಚರ್ಚ್ಗೆ ಹೋಗಿದ್ವಿ ಅಂತ ಹೇಳಕ್ಕಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ. ಚರ್ಚ್ಗೆ ಹೋಗಿರ್ತಾರ ಆದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹಿಂಗೆ ಹೇಳ್ಕೊಂಡು ಬಂದಿರ್ತಾರೆ. ಏನೋ ಇವರಲ್ಲೇ ತಲ್ಲಣ ಭಾವ, ತಲ್ಲಣ ಮನಸ್ಸು ಇವರಲ್ಲೇ ಬಂದಿರ್ತದೆ ಅಂದ್ರೆ ಚರ್ಚ್ಗೆ ಬರೋರೆ. ಯಾಕಂದ್ರೆ ಪರಿಸ್ಥಿತಿ ಆ ಒಂದು ವಿಧಾನಕ್ಕೆ ನಮ್ಮನ್ನು ನಡೆಸಿಬಿಡ್ತದೆ. ಹಲ್ಲೆಲೂಯಾ. ನಿಂದೆಗೆ ಗುರಿಯಾಗಿದ್ದೀವಿ. ಓದೋಣ ಮತ್ತೊಂದು ಸರಿ. ನಿನಗೋಸ್ಕರವಾಗಿ ನಿಂದೆಗೆ ಒಳಗಾಗಿದ್ದೀವಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಯಾರು ನಿಂದೆಗೆ ಒಳಗಾದ್ರೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೀವಿ ಏನಂತ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದೆಗೆ ಒಳಪಡಿಸಿದರೆ ನೀವು ಧನ್ಯರು. ಆಮೆನ್. ಯಾರ ನಿಮಿತ್ತವಾಗಿ? ಅಯ್ಯೋ ನನ್ನ ಹಂಗಂದ್ರು ಹಿಂಗಂದ್ರು ಅಂತ ಬುದ್ಧಿ ಹೋಗ್ಬೇಡಿ, ಸೋತು ಹೋಗ್ಬೇಡಿ, ಹೊರಗೆ ಹೋಗ್ಬೇಡಿ, ಚಿಂತೆಗೊಳಗಾಗ್ಬೇಡಿ. ದೇವರ ನಿಮಿತ್ತವಾಗಿ ಹಿಂಸಿಸಲ್ಪಡೋರು ಅವರು ಧನ್ಯರು. ಆಮೇಲೆ ಎಷ್ಟು ಜನ ಈಗ ನೀವು ತಗೊಳ್ಳೋದಿಲ್ಲ, ಮನಸ್ಸಿಗೆ ಹಾಕೊಳ್ಳೋದಿಲ್ಲ ಆ ವಿಷಯ. ಕೆಲವರು ನನ್ನ ಹಂಗಂದ್ರು, ನನ್ನ ಹಿಂಗಂದ್ರು ಅಂತೇಳಿ ಅಳದೆ ಅನ್ನಿಸ್ಕೋಬೇಕಾಯ್ತಲ್ಲ. ನಾನು ಮೊದಲು ತರ ಇದ್ದೀನಿ, ಅವನ್ನ ಹಂಗೆ ಮಾಡ್ತಿದ್ದೆ, ಹಿಂಗ್ ಅಂತಿದ್ದೆ ಅಂತೇಳಿ ಹಂಗೂ ವ್ಯಕ್ತಪಡಿಸೋದು. ಬಾಧೆ ಅಲ್ಲೇ ನಿಂತಲ್ಲೇ ಕುಂತಲ್ಲ ಗುರು, ಹಂಗೆ ಕೋಪ ಉಕ್ಕಿ ಬರ್ತಿರ್ತದೆ, ರೋಷಾವೇಶ ಬರ್ತಿರ್ತದೆ. ಬೇಕಾಗಿಲ್ಲ. ದೇವರ ವಾಕ್ಯವನ್ನ ನಾವು ಕೇಳುವಾಗ ಆ ವಾಕ್ಯದ ನಿಮಿತ್ತವಾಗಿ ನಾವೇನ್ ಪಡಬೇಕು? ಧೈರ್ಯ ಪಡಬೇಕು. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನು ಎಷ್ಟು ಕಾಪಾಡ್ತದೆ ನೋಡಿದ್ರ. ನನ್ನ ನಿಮಿತ್ತವಾಗಿ ಹಿಂಸೆ ಕೊಡುವವರು ಇಲ್ಲ ದೇವ್ರು ಏನ್ ಕಥೆ ಆಗ್ತಿರ್ತಿಲ್ಲ. ಅವ್ರ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಅವ್ರ ಶರ್ಟ್ ಎಲ್ಲ ಹರಿದು ಅವ್ರ ಜುಟ್ಟೆಲ್ಲ ಕಿತ್ತು ಮುಖದ ಮೇಲೆ 2 ಗುದ್ದಿ ಏನ್ ಮಾಡ್ತಿದ್ವಿ? ನನ್ನ ಬೈದ್ಯ ನಾನು ಎಷ್ಟೋ ನಿನಗೆ ಧೈರ್ಯ ಅಂತೇಳಿ ಏನ್ ಮಾಡ್ತಿದ್ವಿ? ನಡಿ ಸ್ಟೇಷನ್, ನಡಿ ನ್ಯಾಯ ಪಂಚಾಯತಿಗೆ,
ಹ? ಸೇರಿಗೆ ಸವಾ ಸೇರಂತಿದೆ. ಬಿಡ್ತಾ ಇಲ್ವಾ? ನೋಡಿ, ದೊಡ್ಡ ಅನಾಹುತ ಜಗಳವನ್ನ ದೇವರು ತಪ್ಪಿಸಿದ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ನೀವೆಷ್ಟೋ ಜಗಳಗಳಿಂದ ಈ ವಾಕ್ಯ ನಿಮ್ಮನ್ನ ಪಾಲ್ ಮಾಡಿ, ನಿಜ ಅಲ್ವಾ? ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಯಾಕೆ ಗೊತ್ತಾ? ದೇವರೇ, ಈ ವಚನ ನನಗೆ ಎಷ್ಟೇ ವಿಷಯ ಬಂದ ಹಾಗೆಲ್ಲ ಈ ವಚನ ನನ್ನ ಕಾಪಾಡ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ ಜೀವಿತದಲ್ಲಿ ನಡೀತಾ ಇದೆಯಲ್ವಾ? ದೇವರಿಗೆ ಕೋಟಿ ಕೋಟಿ ಓದೋಣ ಮುಂದೆ. ನಿಂದೆ ನಾಚಿಕೆ ಕೂಡ ನನ್ನ ಮುಖವನ್ನ ಕವಿದು ಬಿಟ್ಟಿದೆ. ಎರನಂತಾದೆ ಅಂದ್ರೆ ನನಗೆ ಎರ ಅಂತಂದ್ರೆ ಯಾರೋ ಪರದೆ